ಇಂದಿನಿಂದ IPL ಹಬ್ಬ ನಡೀತಾ ಇದೆ. ಈ ಟೂರ್ನಿಯಲ್ಲಿ 10 ತಂಡಗಳು ಟ್ರೋಫಿಗಾಗಿ ಸೆಣಸಾಡ್ತಿವೆ. ಸ್ಟಾರ್ ಆಟಗಾರರೆನಿಸಿಕೊಂಡವರೆಲ್ಲ IPL ನಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ. ಇದೀಗ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಆಟಗಾರ ಐಡನ್ ಮಾರ್ಕರಮ್ ಮಾತ್ರ ಸಖತ್ ಸುದ್ದಿಯಲ್ಲಿದ್ದಾರೆ. IPL ಸೀಸನ್ 18ರಲ್ಲಿ ಸತತ 4 ಬಾರಿ ಹಾಫ್ ಸೆಂಚುರಿ ಬಾರಿಸಿದ್ದಾರೆ. ಐಡನ್ ಮಾರ್ಕರಮ್ ಮೈದಾನದಲ್ಲಿ 4-6 ಬಾರಿಸುತ್ತಿದ್ದಂತೆ ಅವರ ಪತ್ನಿ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಮಾರ್ಕರಮ್ ಹೆಂಡತಿ ಆಲ್ಕೋಹಾಲ್ ಟೇಸ್ಟ್ ಮಾಡಿ ಕೋಟಿ ಸಂಪಾದನೆ ಮಾಡ್ತಿದ್ದಾರೆಂಬ ವಿಚಾರ ರಿವೀಲ್ ಆಗಿದೆ. ಅಷ್ಟಕ್ಕೂ ಐಡನ್ ಮಾರ್ಕರಮ್ ಹೆಂಡತಿ ಯಾರು, ಆಕೆ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಯಾರದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಸೀಸನ್ 18ರ ಪ್ರತಿ ಮ್ಯಾಚ್ ಭಾರಿ ಕುತೂಹಲ ಮೂಡಿಸಿದೆ. ತಂಡಗಳು ಪಾಯಿಂಟ್ಸ್ ಟೇಬಲ್ನಲ್ಲಿ ಅಗ್ರಸ್ಥಾನ ಪಡೆಯಲು ಹೆಣಗಾಡ್ತಿವೆ. ಮುಂದಿನ ಪ್ರತಿಯೊಂದು ಪಂದ್ಯವೂ ಹೆಚ್ಚು ಮಹತ್ವ ಪಡೆಯಲಿದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಕೂಡ ಈ ಬಾರಿ ಹೇಳಿಕೊಳ್ಳುವಂತ ಉತ್ತಮ ಪ್ರದರ್ಶನ ನೀಡಿಲ್ಲ. LSG ತಂಡದ ನಾಯಕ ರಿಷಬ್ ಪಂತ್ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ. ಆದರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಓಪನರ್ ಐಡನ್ ಮಾರ್ಕರಮ್ ಮಾತ್ರ ಬ್ಯಾಟಿಂಗ್ ಮೂಲಕ ಅಬ್ಬರಿಸಿದ್ದಾರೆ. ಈ ವರ್ಷದ ಟೂರ್ನಿಯಲ್ಲಿ ಮಾರ್ಕರಮ್ 4 ಬಾರಿ ಅರ್ಧ ಶತಕ ಬಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೀಗ ಮಾರ್ಕರಮ್ ಆಟದ ಜೊತೆಗೆ ಅವರ ವೈಯಕ್ತಿಕ ವಿಚಾರ ತಿಳಿದುಕೊಳ್ಳಲು ಫ್ಯಾನ್ಸ್ ಉತ್ಸುಕರಾಗಿದ್ದಾರೆ. ಅಂದಹಾಗೆ ಮಾರ್ಕರಮ್ ದಕ್ಷಿಣ ಆಫ್ರಿಕಾದ ಕ್ರಿಕೆಟಿಗ. 2021ರಲ್ಲಿ IPLಗೆ ಪಾದಾರ್ಪಣೆ ಮಾಡಿದ್ರು. ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಆಟ ಆಡಿದ್ರು. 2022ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಆಯ್ಕೆ ಆಗ್ತಾರೆ. ಅದಾದ ಬಳಿಕ ಅಂದ್ರೆ 2023ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ನಾಯಕನಾಗಿ ಮಾರ್ಕರಮ್ ಬಡ್ತಿ ಪಡಿತಾರೆ. ಆದ್ರೆ ಮಾರ್ಕರಮ್ ಸಾರಥ್ಯದ SRH ತಂಡ ಆ ವರ್ಷ ಕಳಪೆ ಪ್ರದರ್ಶನ ನೀಡಿತ್ತು. ಆ ವರ್ಷ ಟೂರ್ನಿಯ ಪಾಯಿಂಟ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನ ಗಳಿಸಿತ್ತು. ಇದರಿಂದಾಗಿ ಮಾರ್ಕರಮ್ ಕ್ಯಾಪ್ಟನ್ಸಿ 2024ಕ್ಕೆ ಮುಂದುವರಿಯಲಿಲ್ಲ. 2024ರಲ್ಲೂ SRH ಟೀಮ್ನಲ್ಲಿ ಆಡಿದ್ದ ಮಾರ್ಕರಮ್ ಈ ವರ್ಷ LSG ತಂಡದಲ್ಲಿ ಆಡ್ತಿದ್ದಾರೆ. ಇದೀಗ ಅವರ ಪತ್ನಿ ವಿಚಾರ ಮುನ್ನೆಲೆಗೆ ಬಂದಿದೆ. ಮಾರ್ಕರಮ್ ಮುದ್ದಿನ ಮಡದಿಯ ಹೆಸರು ನಿಕೋಲ್ ಡೇನಿಯಲ್ ಓಕಾನರ್. ಇವರಿಬ್ರು ಪ್ರೀತಿಸಿ ಮದುವೆಯಾಗಿದ್ದಾರೆ. ಬಾಲ್ಯ ಸ್ನೇಹಿತರಾಗಿದ್ದ ನಿಕೋಲ್ ಹಾಗೂ ಮಾರ್ಕರಮ್ ಮಧ್ಯೆ ಬರುತ್ತಾ ಪ್ರೀತಿ ಚಿಗುರಿತು. ಸುಮಾರು 13 ವರ್ಷಗಳಿಂದ ಡೇಟಿಂಗ್ ನಡೆಸಿದ್ದ ಈ ಜೋಡಿ 2022ರಲ್ಲಿ ಮನೆಯವರ ಒಪ್ಪಿಗೆ ಪಡೆದು ಮದುವೆಯಾದ್ರು. ಅಂದಹಾಗೆ ನಿಕೋಲ್ ಇಂಡಿಪೆಂಡೆಂಟ್ ವುಮೆನ್. ಗಂಡ ಸ್ಟಾರ್ ಕ್ರಿಕೆಟರ್. ಬೇಕಾದಷ್ಟು ದುಡ್ಡು ಬರುತ್ತೆ, ಮಜಾ ಮಾಡ್ಕೊಂಡು ಕಾಲ ಕಳಿಬಹುದು ಅಂತ ಯೋಚಿಸಿಲ್ಲ. ಗಂಡನ ಜೊತೆ ತಾನು ಸಂಪಾದನೆ ಮಾಡ್ತೀನಿ ಅಂತ ಹೊರಟವರು ಆಕೆ. ಹೀಗಾಗಿ ಡೇನಿಯಲ್ ಉದ್ಯಮ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಡೇನಿಯಲ್ ಬಳಿ ನಡೌರ ಜ್ಯುವೆಲರಿ ಎಂಬ ಆಭರಣ ಅಂಗಡಿ ಇದೆ. ಇದಕ್ಕೆ ಸ್ವತಃ ಆಕೆಯೇ ಮಾಡೆಲಿಂಗ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಆಕೆ ಮದ್ಯ ರುಚಿ ನೋಡುವ ಕೆಲಸ ಕೂಡ ಮಾಡ್ತಿದ್ದಾರೆ. ಇದರಿಂದ ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ಹೌದು, ಆಲ್ಕೋಹಾಲ್ ತಯಾರಿಕಾ ಕಂಪನಿಯಲ್ಲೂ ಆಕೆ ಕೆಲಸ ಮಾಡ್ತಿದ್ದಾರೆ. ಆಕೆ ಮದ್ಯವನ್ನ ಪರೀಕ್ಷಿಸುವ ಕೆಲಸ ಮಾಡ್ತಾರೆ. ವರದಿಗಳ ಪ್ರಕಾರ ಮಾರ್ಕರಮ್ ಹೆಂಡತಿ ಈ ಉದ್ಯೋಗದಲ್ಲಿ ವರ್ಷಕ್ಕೆ ಬರೋಬ್ಬರಿ $4 ಮಿಲಿಯನ್ ಸಂಪಾದನೆ ಮಾಡ್ತಿದ್ದಾರೆ. ಅಂದ್ರೆ 34 ಕೋಟಿ ರೂಪಾಯಿಗಳಿಗೂ ಅಧಿಕ ಸಂಪಾದನೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಆಭರಣ ಅಂಗಡಿಯಿಂದಲೂ ಲಕ್ಷಾಂತರ ರೂಪಾಯಿ ಆದಾಯ ಬರ್ತಿದೆ. ನಮಸ್ಕಾರ.